ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಸ್ನ್ಯಾಕ್ಸ್ ಐಟಮ್ನ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವುದು ಅದು ಅಂತ ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಟು ನಿಮ್ಮ ಜೊತೆ ನಾವು. ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನಿಲ್ಲಿ ಬೌಲಲ್ಲಿ 3 ಸ್ಪೂನ್ ಮೈದಾ ಹಿಟ್ಟು, ಹಾಗೆ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, ಹಾಗೆ ಬೆಳ್ಳುಳ್ಳಿ ಗೆಜ್ಜಿರೋವಂಥದ್ದು, ಹಾಗೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣಸಿನ್ಕಾಯಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು, ಅದನ್ನು ಸಣ್ಣದಾಗಿ ಹೆಚ್ಚಿ 1.5 ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಇದಕ್ಕೆ ಜಜ್ಜಿರೋ ಅಂತಹ ಮೆಣಸಿನ ಪುಡಿನ ಇದಕ್ಕೆ ಹಾಕ್ತೀನಿ. ಇದನ್ನು ಹಾಕಿ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬೆಳ್ಳುಳ್ಳಿ ಫ್ಲೇವರ್ ಬಿಡಬೇಕು. ಅದಕ್ಕೆ ಇವಾಗ ಪೆಪ್ಪರ್ ಪುಡಿನ ಸೇರಿಸ್ತಾ ಇದ್ದೀನಿ. ಕಲಸಿ ಇಟ್ಬಿಡೋಣ. ಈಗ ಮಶ್ರೂಮ್ಗೆ ಉಪ್ಪು ಹಾಕಿ ಇದನ್ನು ತೊಳೆದು ಕಟ್ ಮಾಡಿ ತಕ್ಷಣ ಹಾಕಬೇಕು. ಯಾಕೆ ಅಂದರೆ ನೀರನ್ನು ಬಿಟ್ಬಿಡುತ್ತೆ ಅಂತ. ಇವಾಗ ಹಾಕಿದ್ದೀನಿ. ಇವಾಗ ಈ ರೀತಿ ಡಸ್ಟ್ ಮಾಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿಗೆ 1.5 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಳ್ತೀನಿ. ಇದು ಏನಕ್ಕೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ನಾನಿವಾಗ ಇದೇ ಬಾಣಲಿಗೆ ಮತ್ತು ಡೀಪ್ ಫ್ರೈಗೆ ಆಯಿಲ್ನ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ, ನಾವು ಕಲಸಿಟ್ಟಿರೋಂಥ ಮಶ್ರೂಮ್ನ ಒಂದೊಂದೇ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಯಾಕೆಂದರೆ ನೀರು ಬಿಟ್ಬಿಡುತ್ತೆ ಅಂತ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಮತ್ತು ಎಲ್ಲ ಫ್ರೈ ಆದಮೇಲೆ ಬಟರ್ನ ಹಾಕಿ ಚೆನ್ನಾಗಿ ಮೆಲ್ಟ್ ಆಗೋಕ್ಕೆ ಬಿಡಬೇಕು. ಇದು ಚೆನ್ನಾಗಿದು ಮೆಲ್ಟ್ ಆಗಬೇಕು. ಇದಕ್ಕೆ ನಾನಿವಾಗ ಕರಿಬೇವನ್ನ ಸೇರಿಸ್ಕೊಳ್ತೀನಿ. ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಫ್ರೈ ಮಾಡಿ ಇಟ್ಟಿರ್ತೀವಲ್ವ ಮಶ್ರೂಮ್ಗಳು, ಹಾಗೇ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಇದನ್ನು ಟೇಸ್ಟಿಯಾಗಿ ಇನ್ನೂ ಎಕ್ಸ್ಟ್ರಾ ಮಾಡ್ಕೊಂಡು ತಿನ್ನೋದಕ್ಕೆ ಅಂದರೆ ಇಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ನಾನಿವಾಗ ಏನು ಫ್ರೈ ಮಾಡಿ ಇಟ್ಟಿದ್ದೆ ಮಶ್ರೂಮು, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮಕ್ಕಳಿಗೆ ಇಷ್ಟೇ ಮಾಡಿ ಕೊಟ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಇವಾಗ ಇದರಲ್ಲಿ ಅಂದರೆ ಇದು ಬೆಣ್ಣೆ ಎಲ್ಲ ಮೆಲ್ಟಾಗಿರುತ್ತಲ್ವ, ಅದರಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ. ಇವಾಗ ನೋಡಿ, ಈ ರೀತಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೋದು. ನಾನು ಇವಾಗ ಅದಕ್ಕಿಂತ ಮುಂಚೆ ಚಾಟ್ ಮಸಾಲ ಬರುತ್ತಲ್ಲ, ಅದನ್ನು ಸಹ ಇದಕ್ಕೆ ಸ್ವಲ್ಪ ಸೇರಿಸ್ತೀನಿ. ಇದೆಲ್ಲ ನಮ್ಮ ಎಕ್ಸ್ಟ್ರಾ ಟೇಸ್ಟ್ ಅಷ್ಟೇ. ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಬೇಕಾದ್ರೂ ಹಾಕೋಬೋದು, ಈಗಲೂ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಇವಾಗಲೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ. ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಮೇಲೆ ನಾವು ಏನೇನು ಫ್ರೈ ಮಾಡಿಟ್ಟಿದ್ವಲ್ಲ ಬಿಳಿ ಎಳ್ಳು, ನಾನಿವಾಗ ಲೆಮನ್ ಸೇರಿಸ್ತೀನಿ. ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಲೆಮನ್ ಹಾಕಿದ್ರೆ. ಹಾಗೆ ಬಿಳಿ ಎಳ್ಳನ್ನು ಈಗ ಗೊತ್ತಾಯ್ತಲ್ವ, ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೈನೀಸಲ್ಲೆಲ್ಲ ಇದೇ ರೀತಿ ಕೊಡೋದು. ಚೈನೀಸ್ ಇದು ರೆಸ್ಟೋರೆಂಟಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿಂದರೆ. ಹಾಗೆ ಕರಿಬೇವು ಕೊತ್ತಂಬರಿನ ಹಾಕ್ಕೋಬೇಕು. ಮತ್ತು ಇದಕ್ಕೆ ನಮಗೆ ಖಾರ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸು ಮತ್ತು ಮೆಣಸಿನ ಪುಡಿ ಹಾಕಿ ಇದನ್ನು ಟೊಮೆಟೊ ಕೆಚಪ್ ಜೊತೆ ಮಕ್ಕಳು ಕೊಡ್ಬೋದು. ಇಲ್ಲ ನಮಗಾದರೆ ನಾವು ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ.